ಸೊ ಜಿಮ್ಮಲ್ಲಿ ಎಲ್ಲರಿಗೂ ಮೇನ್ ಆಸೆ ಇರೋದು ಪುಲ್ಅಪ್ಸ್ ಮಾಡಬೇಕು ಅಂತ ಇರುತ್ತೆ. ಅವ್ರು ಹೇಳೋ ಮೇನ್ ರೀಸನ್ನೇ ನಾನು ದಪ್ಪ ಇದ್ದೀನಿ ಮಾಡೋಕ್ಕಾಗಲ್ಲ, ಸಣ್ಣ ಇದ್ದೀನಿ ಮಾಡೋಕ್ಕಾಗಲ್ಲ ಅಂತಾರೆ. ಇದರಲ್ಲಿ ವೆಯ್ಟ್ ಯಾವತ್ತೂ ಮ್ಯಾಟ್ರ್ ಆಗೋಲ್ಲ. ಇದೆಲ್ಲ ಮ್ಯಾಟ್ರ್ ಆಗೋದೇ ಮೇನ್ ಥಿಂಗ್ ಟೆಕ್ನಿಕ್. ನೀವು ಡೈಲಿ ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ವರ್ಕೌಟ್ ಮಾಡ್ತೀರಾ, ಪುಲ್ಅಪ್ಸ್ನ ಟ್ರೈನ್ ಮಾಡ್ತೀರಾ, ಅಷ್ಟು ಬೇಗ ಕಲಿಬೋದು. ಇದರಲ್ಲಿ ದಪ್ಪ ಇರೋರು ಸಣ್ಣ ಇರೋರು ಅದ್ರ ಮೇಲೆ ಯಾವುದೂ ಮ್ಯಾಟ್ರ್ ಆಗೋಲ್ಲ. ಎಷ್ಟೇ ಬಾಡಿ ವೆಯ್ಟ್ ಇದ್ರೂ ಕೂಡ ನೀವು ಪುಲ್ಅಪ್ಸ್ ಡೈಲಿ ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ 2 ಮಾಡಿದ್ರೆ ನಾಳೆ ದಿನ 3-4 ಆ ಥರ ಟ್ರೈ ಆಗುತ್ತೆ. ನೀವು ಏನು ಅದನ್ನೇ ನೀವು ಕಾನ್ಸಂಟ್ರೇಷನ್ ಮಾಡಿದ್ರೆ ಆಗೋದಿಲ್ಲ ಅಂತ ತಿಳ್ಕೊಂಡ್ರೆ ಯಾವುದೂ ಆಗೋಲ್ಲ. ಸೊ ದಿನಕ್ಕೆ 2 ಮಾಡಿದ್ರೂ ಪರವಾಗಿಲ್ಲ, ಡೈಲಿ ಟ್ರೈ ಮಾಡಿ. ಯಾವ ಥರ ಪುಲ್ಅಪ್ಸ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ ಇವಾಗ. ನೀವು ಫಸ್ಟು ಪುಲ್ಅಪ್ಸ್ ಮಾಡ್ಬೇಕಾದ್ರೆ ನಿಮ್ಮ ಶೋಲ್ಡ್ರ್ ಬಿಡ್ತಿ ಏನಿರುತ್ತೆ ಅದ್ರ ಆ್ಯಂಗಲಲ್ಲೂ ನೀವು ಕೈ ಹಿಡ್ಕೋಬೇಕು. ಜಾಸ್ತಿ ಕ್ಲೋಸ್ ಹಿಡ್ಕೋಬಾರ್ದು, ಜಾಸ್ತಿ ವೈಡ್ ಹಿಡ್ಕೋಬಾರ್ದು. ನಿಮ್ಮ ಶೋಲ್ಡ್ರ್ ಆ್ಯಂಗಲ್ ಏನಿರುತ್ತೆ ಸೇಮ್ ಆ್ಯಂಗಲ್ ನೋಡಿ ಟ್ರೈ ಮಾಡಿ. ನೋಡಿ ಇವಾಗ ನಮ್ಮ ಶೋಲ್ಡ್ರ್ ಈ ಥರ ಇರುತ್ತೆ, ಸ್ಟ್ರೈಟ್ ಈ ಥರ ಮಾಡ್ಕೊಂಡ್ರೆ ನಿಮ್ಗೆ ಅದೇ ಗ್ರಿಪ್ಪು, ದಪ್ಪ ಇರೋರ್ಗಾಗಲಿ ಸಣ್ಣ ಇರೋರ್ಗಾಗಲಿ. ಯಾವುದೇ ವರ್ಕೌಟಲ್ಲಾದರೂ ಕೂಡ ನಿಮ್ಮ ಬಾಡಿಗೆ ಪ್ರೆಷರ್ ಯಾವಾಗ ಬರುತ್ತೆ ಆವಾಗ ಬ್ರೀತ್ ಔಟ್, ಇನ್ನು ಮಿಕ್ಕಿದಾಗ ಬ್ರೀತ್ ಇನ್. ಇದೊಂದು ಟೆಕ್ನಿಕ್ ಕ್ಲೀನಾಗಿ ತಿಳ್ಕೊಂಡ್ರೆ ನೀವು ವರ್ಕೌಟ್ನ ಈಸಿಯಾಗಿ ಮಾಡ್ಬೋದು.